ವೀಕ್ಷಕರೇ ನಮಸ್ಕಾರ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ದ್ವಿತೀಯ ಟೆಸ್ಟ್ ಪಂದ್ಯವು ಇಂದು ವೀಕ್ಷಕರೇ ಅಡ್ಲೇಡ್ನ ಓವಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪ್ರಾರಂಭವಾಗಿದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಡೇ 1ನಲ್ಲೇ ತವರಿನಲ್ಲಿ ತತ್ತರಿಸಿದ ಆಸೀಸ್ ಪಡೆಯ ಇನ್ನು ವೀಕ್ಷಕರೇ 300 ವರ್ಷಗಳ ದಾಖಲೆ ಸಮೇತ ಟೀಮ್ ಇಂಡಿಯಾ ತಂಡವು ಅಳಿಸಿ ಹಾಕಿದೆ. ಹೌದು ವೀಕ್ಷಕರೇ, ಆಸೀಸ್ ವಿರುದ್ಧ ಡೇ 1ನಲ್ಲಿ ಶುಭ್ಮನ್ ಗಿಲ್, KL ರಾಹುಲ್, ರಿಷಬ್ ಪಂತ್ ಅವರು ದಾಖಲೆ ನಿರ್ಮಿಸಿದ್ದಾರೆ. ವೀಕ್ಷಕರೇ ಈ ಡೇ 1ನ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಕೊಟ್ಟಂತ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಎಸ್ ಎಂದು ಕಾಮೆಂಟ್ನ ಮಾಡುವ ಮೂಲಕ ನಿಮ್ಮ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ವೀಕ್ಷಕರೇ ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ವೀಕ್ಷಕರೇ ಇಂದು ಅಡ್ಲೇಡ್ನ ಓವಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ. ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಮೇಲುಗೈ ಸಿಕ್ಕಿದೆ ಎಂದು ಹೇಳಬಹುದು. ಹೌದು, ಈ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಇನ್ನು ವೀಕ್ಷಕರೇ ಅದರಂತೆ ಬ್ಯಾಟ್ ಮಾಡಲು ಬಂದಿದ್ದ SSB ಜೈಸ್ವಾಲ್ ಹಾಗೂ KL ರಾಹುಲ್ ಅವರು ಉತ್ತಮ ಆರಂಭ ಕೊಡುವಲ್ಲಿ ವಿಫಲರಾದರು. ಹೌದು ವೀಕ್ಷಕರೇ, SSB ಜೈಸ್ವಾಲ್ ಅವರು ಈ ಒಂದು ಡೇ 1ನಲ್ಲಿ ಡಕೌಟ್ಗೆ ಬಲಿಯಾಗಬೇಕಾಯಿತು. ವೀಕ್ಷಕರೇ ಆಡಿದಂಥ ಕೇವಲ 1 ಎಸೆತಗಳಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಓವರಿನಲ್ಲಿ SSB ಜೈಸ್ವಾಲ್ ಅವರು LBW ಬಲಿಗೆ ಬಿದ್ದರು. ಇನ್ನು ವೀಕ್ಷಕರೇ ಈ ಒಂದು ವಿಕೆಟ್ ಪತನದ ನಂತರ ಬಂದಿದ್ದ ಶುಭ್ಮನ್ ಗಿಲ್ ಅವರು KL ರಾಹುಲ್ ಅವರ ಜೊತೆಗೂಡಿ ಉತ್ತಮ ಆರಂಭವನ್ನು ನೀಡಿದರು. ಹೌದು ವೀಕ್ಷಕರೇ, ಶುಭ್ಮನ್ ಗಿಲ್ ಅವರು ಆಡಿದಂಥ 51 ಎಸೆತಗಳಲ್ಲಿ ಸ್ಫೋಟಕವಾಗಿ 31 ರನ್ ಸಿಡಿಸಿ ಮಿಂಚಿದ್ದಾರೆ. ಇತ್ತ ವೀಕ್ಷಕರೇ ಇವರಿಗೆ ಸಾಥ್ ಕೊಟ್ಟಿದ್ದ KL ರಾಹುಲ್ ಅವರು 37 ರನ್ ಸಿಡಿಸಿ ಮಿಂಚಿದ್ದರು. ವೀಕ್ಷಕರೇ ಈ 69 ರನ್ಗಳ ದ್ವಿತೀಯಾಟವು ಈ ಮೊದಲ ಇನ್ನಿಂಗ್ಸ್ನಲ್ಲಿ ಹೈ ಸ್ಕೋರ್ ಆಗಿದೆ. ಇನ್ನು ಇದೇ ರೀತಿಯಾಗಿ ಬ್ಯಾಟಿಂಗ್ ಮುಂದುವರಿಸಲು ನಿಂತಿದ್ದ KL ರಾಹುಲ್ ಅವರು ಮಿಚೆಲ್ ಸ್ಟಾರ್ಕ್ ಅವರ ಓವರಿನಲ್ಲಿ ಮ್ಯಾಕ್ಸ್ವಿನಿ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ ನಂತರ ಬಂದಿದ್ದ ವಿರಾಟ್ ಕೊಹ್ಲಿ ಅವರು ಕೂಡ 7 ರನ್ ಗಳಿಸಲು ಶಕ್ತರಾದರೆ ಇತ್ತ ವೀಕ್ಷಕರೇ ಟೀಮ್ ಇಂಡಿಯಾ ತಂಡವು ಇದೀಗ ಮೊದಲ ಸೆಷನ್ನಲ್ಲಿ 4 ವಿಕೆಟ್ ಕಳೆದುಕೊಂಡು ಹಿಂದೆ ಬಿದ್ದಿದೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಆಡಿದಂಥ 23 ಓವರ್ಗಳಲ್ಲಿ 82 ರನ್ಸ್ಗಳನ್ನು ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡು ಹಿಂದೆ ಬಿದ್ದಿದೆ. ಇನ್ನು ವೀಕ್ಷಕರೇ ಈ ಮೊದಲ ಇನ್ನಿಂಗ್ಸ್ನ ಮೊದಲ ಸೆಷನ್ನಲ್ಲಿ ಆಸ್ಟ್ರೇಲಿಯಾ ತಂಡವು ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ ಈಗ ಕ್ರೀಸ್ನಲ್ಲಿರುವ ರಿಷಬ್ ಪಂತ್ ಹಾಗೂ ರೋಹಿತ್ ಶರ್ಮಾ ಅವರು ಉತ್ತಮವಾಗಿ ಕಾಣುತ್ತಿದ್ದಾರೆ. ಇನ್ನು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡದ ಪರವಾಗಿ ಮಿಚೆಲ್ ಸ್ಟಾರ್ಕ್ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದರೆ ಸ್ಕಾಟ್ ಬೋಲೆಂಡ್ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ವೀಕ್ಷಕರೇ ಈ ಪ್ರದರ್ಶನದ ಮೂಲಕ ಎಂಡ್ ಆಫ್ ದ ಸೆಷನ್ 1ಗೆ ಆಸ್ಟ್ರೇಲಿಯಾ ತಂಡವು ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ ಸೆಕೆಂಡ್ ಸೆಷನ್ನಲ್ಲಿ ಟೀಮ್ ಇಂಡಿಯಾ ತಂಡವು ಕಂಬ್ಯಾಕ್ ಮಾಡಬೇಕಿದೆ. ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಸೆಕೆಂಡ್ ಸೆಷನ್ನಲ್ಲಿ ಟೀಮ್ ಇಂಡಿಯಾ ತಂಡವು ಎಷ್ಟು ರನ್ಸ್ಗಳನ್ನು ಕಲೆ ಹಾಕಬಹುದೆಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.